ಅಕಾಲಿಕ ಮಳೆ ಶುರುವಾಗಿದೆ. ಅಕಾಲಿಕ ಮಳೆ ಬಗ್ಗೆ ಸುವರ್ಣ ನ್ಯೂಸ್ಗೆ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಕಾರ್ಪೊರೇಷನ್ ಶಾಂತಿನಗರ ಆರ್ಟಿ ನಗರದಲ್ಲಿ ಮಳೆ ಸುರಿತಾ ಇದೆ. ರಾಜ್ಯದಲ್ಲಿ ಅಕಾಲಿಕ ಮಳೆ ಶುರುವಾಗಿದೆ. ಮಲ್ಲೇಶ್ವರಂ ಸೇರಿದಂತೆ ಬೆಂಗಳೂರಿನ ಹಲವು ಕಡೆ ಮಳೆ ಆರ್ಭಟಿಸ್ತಾ ಇದೆ. ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆ ರಾಜ್ಯದಲ್ಲಿ 3 ದಿನ ಸತತವಾಗಿ ಮಳೆ ಸುರಿಯಲಿದೆ. ಕೋಲಾರ, ಬೆಂಗಳೂರು, ಚಾಮರಾಜನಗರ, ಬೀದರ್ ಸೇರಿದಂತೆ ಹಲವು ಕಡೆ ಭಾರೀ ಮಳೆಯಾಗ್ತಾ ಇದೆ. ರಾಜ್ಯದಲ್ಲಿ ಸುರಿತಾ ಇರುವಂತಹ ಅಕಾಲಿಕ ಮಳೆ, ಈ ಮಳೆಯ ಕುರಿತಂತೆ ಸುವರ್ಣ ನ್ಯೂಸ್ಗೆ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಕಾರ್ಪೊರೇಷನ್, ಶಾಂತಿನಗರ, ಆರ್ಟಿ ನಗರ, ಮಲ್ಲೇಶ್ವರಂ ಸೇರಿದಂತೆ ಹಲವು ಭಾಗಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ರಾಜ್ಯದ ಬೇರೆ ಬೇರೆ ಕಡೆ ಸತತವಾಗಿ ಮಳೆ ಸುರಿತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆ ಅಕಾಲಿಕ ಮಳೆ ಶುರುವಾಗಿದೆ. ಸತತ 3 ದಿನಗಳ ಕಾಲ ಮಳೆ ಸುರಿಯಲಿದೆ ಅಂತ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಕೋಲಾರ, ಬೆಂಗಳೂರು, ಚಾಮರಾಜನಗರ, ಬೀದರ್ ಸೇರಿದಂತೆ ಹಲವು ಕಡೆ ಭಾರೀ ಮಳೆಯಾಗ್ತಾ ಇದೆ. ಬೆಂಗಳೂರು, ಚಾಮರಾಜನಗರ, ಬೀದರ್ ಹಲವು ಕಡೆ ಭಾರೀ ಮಳೆ ಸುರಿತಾ ಇದೆ. ಅಕಾಲಿಕ ಮಳೆಯಿಂದ ರೈತರು ನಿಜಕ್ಕೂ ಕೂಡ ಕಂಗಾಲಾಗಿದ್ದಾರೆ. ಹಲವು ಕಡೆ ಬಿಸಿಯಿಂದ ಕಂಗಾಲಾಗಿದ್ದಂತಹ ಜನಕ್ಕೆ ಮಳೆ ನಿಜಕ್ಕೂ ತಂಪೆರೆದಿದೆ. ಆದರೆ ರೈತರು ಆತಂಕಗೊಂಡಿದ್ದಾರೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮಳೆ ಆಗಿದೆ. ಬೆಂಗಳೂರಿನಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಲ್ಲಲ್ಲಿ ಮರಗಳು ನೆಲಕ್ಕುರುಳಿದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೋಲಾರ, ಬೆಂಗಳೂರು, ಚಾಮರಾಜನಗರ ಸೇರಿ ಹಲವು ಕಡೆ ಭಾರಿ ಮಳೆ ಸುರಿತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಎಡಬಿಡದೆ ಮಳೆ ಬರ್ತಾ ಇದೆ. ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಮರಗಳು ನೆಲ ಕಚ್ಚಿದೆ. ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಕಿರಿಕಿರಿಯನ್ನ ಅನುಭವಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಜನ. ಬೆಂಗಳೂರಿನ ಹಲವು ಕಡೆ ಮಳೆ ಸುರಿದ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಗುಡುಗು ಸಹಿತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ರಾಜ್ಯದಲ್ಲಿ. ರಾಜ್ಯದ ಹಲವು ಭಾಗಗಳಲ್ಲಿ ಮಳೆರಾಯ ಇದ್ದಕ್ಕಿದ್ದಂತೆ ಆರ್ಭಟಿಸಿದ್ದಾನೆ. ಕಾರಣ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ. ಕೇವಲ ಇವತ್ತೊಂದು ದಿನ ಮಾತ್ರ ಅಲ್ಲ, ಮುಂದಿನ 3 ದಿನಗಳ ಕಾಲ ಇದೇ ರೀತಿ ಧಾರಾಕಾರ ಮಳೆ ಸುರಿಯುತ್ತೆ. ಈ ಕುರಿತಂತೆ ಇಲಾಖೆ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಕೋಲಾರ, ಬೆಂಗಳೂರು ಸೇರಿದಂತೆ ಹಲವು ಕಡೆ ರಾಜ್ಯದಲ್ಲಿ ಅಕಾಲಿಕ ಮಳೆಯಾಗ್ತಾ ಇದೆ. ಬೆಂಗಳೂರಿನಲ್ಲಂತೂ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಟ್ರಾಫಿಕ್ ಜಾಮ್ ಉಂಟಾಗಿದೆ. ಟ್ರಾಫಿಕ್ ಕಿರಿಕಿರಿಯಿಂದ ಜನ ಬೇಸತ್ತು ಹೋಗಿದ್ದಾರೆ. ಹಲವು ಕಡೆ ಮರಗಳು ಧರೆಗುರುಳಿದೆ. ಅರಬ್ಬಿ ಸಮುದ್ರದಲ್ಲಾದಂತಹ ವಾಯುಭಾರ ಕುಸಿತವೇ ಮಳೆಯ ಆರ್ಭಟಕ್ಕೆ ಕಾರಣ.
ಗುಡುಗು ಸಹಿತ ಸುರಿದಂತಹ ಧಾರಾಕಾರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಕಾದು ಕೆಂಡವಾಗಿದ್ದ ಭೂಮಿಗೆ ಮಳೆರಾಯ ತಂಪೆರೆದಿದ್ದಂತೂ ನಿಜ. ಆದ್ರೆ ರೈತರಲ್ಲಿ ಆತಂಕ ಕೂಡ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನ ಮಟ್ಟಿಗೆ ಹೇಳೋದಾದ್ರೆ ಹಲವು ಕಡೆ ಮಳೆರಾಯ ಆರ್ಭಟಿಸಿದ್ದಾನೆ. ಒಂದು ಚಿಕ್ಕ ಪುಟ್ಟ ಮಳೆಗೂ ಕೂಡ ಬೆಂಗಳೂರು ಕಂಪ್ಲೀಟ್ ಅಸ್ತವ್ಯಸ್ತವಾಗುತ್ತೆ. ಅಂತದ್ರಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆ ಎಡಬಿಡದೆ ಸುರಿತಾ ಇದೆ. ಬೆಂಗಳೂರಿನಲ್ಲಿ ಪರಿಸ್ಥಿತಿ ಸಾಕಷ್ಟು ಹದಗೆಟ್ಟಿದೆ. ಟ್ರಾಫಿಕ್ ಜಾಮ್ನಿಂದಾಗಿ ಜನರು ಸಾಕಷ್ಟು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಮರಗಳು ಕೂಡ ಧರೆಗುರುಳಿದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಗೆ ಆಸರೆ ಪಡೆಯೋದಕ್ಕೆ ರಸ್ತೆ ಬದಿಯಲ್ಲಿ ಜನ ನಿಂತಿರುವಂತಹ ದೃಶ್ಯ. ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಎಡಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಹಲವು ರಸ್ತೆಗಳು ಜಲಾವೃತವಾಗಿದೆ. ಮರಗಳು ನೆಲ ಕಚ್ಚಿದೆ. ಬೆಂಗಳೂರಿನಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮಳೆ ಆರ್ಭಟಿಸ್ತಾ ಇದೆ, ಅದ್ರ ಜೊತೆಗೆ ಈಗ ನೀವಿರುವಂತಹ ಜಾಗ ಯಾವುದು, ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಯಾಕಂದ್ರೆ ಮಳೆ ಅಂದ ತಕ್ಷಣ ಬೆಂಗಳೂರಿನಲ್ಲಿ ತಟ್ಟಂತ ನೆನಪಾಗೋದು ಟ್ರಾಫಿಕ್ ಜಾಮ್ ಕಿರಿಕಿರಿ, ಮರಗಳು ನೆಲಕ್ಕೆ ಉರುಳತ್ತೆ. ಇದೇ ಒಂದು ವಿಚಾರ ಮೊದಲನೇದಾಗಿ ನೆನಪಾಗತ್ತೆ. ಹಾಗಾಗಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ? ಹೌದು ಶ್ವೇತಾ, ಇದು ವರ್ಷದ ಮೊದಲ ಮಳೆ ಅಂತಾನೆ ಹೇಳಬಹುದು. ಬಿಸಿಲಿನಿಂದ ಬೇಯ್ತಾ ಇದ್ದಂತಹ ಜನರಿಗೆ ಇದು ಸಿಂಚನವನ್ನ ನೀಡಿದೆ, ಒಂದು ತಂಪನ್ನ ಎರೆದಿದೆ ಈ ಮಳೆ ಅಂತಾನೆ ಹೇಳ್ಬಹುದು. ಸದ್ಯ ನಾನು ಮಲ್ಲೇಶ್ವರಂನಲ್ಲಿ ಇರುವಂತದ್ದು. ನೀವಿಲ್ಲಿ ನೋಡ್ತಾ ಇರಬಹುದು, ಆಲ್ರೆಡಿ ಮಳೆ ಸಿಕ್ಕಾಪಟ್ಟೆ ಬಂದಿದೆ ಅಂತಾನೆ ಹೇಳಬಹುದು. ಧಾರಾಕಾರ ಮಳೆ, ಗುಡುಗು ಸಹಿತ ಮಳೆ ಆಗಿರುವಂತಹದ್ದು. ಆಲ್ರೆಡಿ ಈಗ ಸ್ವಲ್ಪ ಮಟ್ಟದಲ್ಲಿ ಮಳೆ ಕಡಿಮೆ ಆಗಿದೆ. ಅಲ್ಲದೆ ತುಂತುರು ಮಳೆ ಕೂಡ ಈಗ ಸುರಿತಾ ಇದೆ ಅಂತಾನೆ ಹೇಳಬಹುದು. ಇನ್ನು ಟ್ರಾಫಿಕ್ ಜಾಮ್, ಮಳೆ ಆಗುವಾಗ ಏನು ಜನ ಮಳೆಗೆ ಎದ್ರಿ ನಿಂತಿರ್ತಾರೆ ರಸ್ತೆಯ ಬದಿಯಲ್ಲಿ, ಅವರು ಈಗ ಮಳೆ ನಿಂತ ನಂತರ ಎಲ್ಲರೂ ಹೋಗ್ತಾ ಇರುವಂತಹದ್ದು. ಈಗ ನೀವಿಲ್ಲಿ ನೋಡ್ತಾ ಇರಬಹುದು ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಸಾಮಾನ್ಯವಾಗಿ ಟ್ರಾಫಿಕ್ ಜಾಮ್ ನಾರ್ಮಲ್ ಆಗಿರುತ್ತೆ, ಆದ್ರೆ ಇವತ್ತು ಮಳೆಯ ಹಿನ್ನೆಲೆಯಾಗಿ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಇನ್ನು ಹಲವು ಕಡೆ ನಾವು ಗಮನಿಸೋದಾದ್ರೆ ನೀವು ಚಿತ್ರಗಳಲ್ಲಿ ಅಲ್ಲಿ ಧರೆಗುರುಳಿದೆ ಮರಗಳು ಅಂತಾನೆ ಹೇಳಬಹುದು. ನಿಮಾನ್ಸ್ ಇರಬಹುದು, ರಾಜಾಜಿನಗರ ಇರಬಹುದು, ಹೀಗೆ ಹಲವೆಡೆ ಮರಗಳು ಧರೆಗುರುಳಿರುವಂತಹದ್ದು. ಇನ್ನು 3 ದಿನಗಳ ಕಾಲ, ಇವತ್ತಿನಿಂದ 3 ದಿನಗಳ ಕಾಲ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರೋದ್ರಿಂದ ಮಳೆ ಸುರಿಯಲಿದೆ ಅನ್ನೋ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಶ್ವೇತಾ. ಚಿಕ್ಕ ಪುಟ್ಟ ಮಳೆ ಆದ್ರೆ ಸಾಕು ಬೆಂಗಳೂರಿನಲ್ಲಿ ಎಲ್ಲೆಂದ್ರಲ್ಲಿ ನೀರು ತುಂಬಿಕೊಳ್ಳುತ್ತೆ. ಹಾಗಾಗಿ ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ರಸ್ತೆಗಳಲ್ಲಾಗಿರ್ಬೋದು, ಮನೆಗಳಿಗೆ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದಾಗಿರ್ಬೋದು, ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ? ಜನ ಏನ್ ಹೇಳ್ತಾರೆ? ಹೌದು, ಏನು ನಾವು ಹೊಸೂರನ್ನ ನೆನಪು ಮಾಡ್ಕೋತೀವಿ, ಅಲ್ಲಿ ಸಾಕಷ್ಟು ಮಳೆ ಸುರಿಯುವಂತಹದ್ದು. ಅಲ್ಲಿ ಮಳೆಯಿಂದಾಗಿ ಮನೆಗೆ ನೀರು ನುಗ್ಗಿರುವಂತಹದ್ದು ಶ್ವೇತಾ. ಸದ್ಯ ಮಲ್ಲೇಶ್ವರಂನಲ್ಲಿ ಆ ರೀತಿಯ ಅನಾಹುತ ಸಂಭವಿಸಿಲ್ಲ. ಇಲ್ಲಿ ಸಾಮಾನ್ಯವಾದ ಮಳೆ ಆಗಿರೋದ್ರಿಂದ ಇಲ್ಲಿ ಎಲ್ಲೂ ರಸ್ತೆಗಳಲ್ಲಿ ನೀರು ನಿಂತಿಲ್ಲ ಅಂತ ಹೇಳ್ಬಹುದು. ಸಣ್ಣ ಪುಟ್ಟ ಮಳೆಗೆ ನೀರು ನಿಂತಿರಬಹುದು. ಇನ್ನು ನಾವು ಶಿವಾನಂದವನ್ನ ಗಮನಿಸೋದಾದ್ರೆ, ಶಿವಾನಂದ ಸರ್ಕಲ್ ನಲ್ಲಿ ಮಳೆ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು, ಅಂದ್ರೆ ಕೆರೆಯಂತೆ ನೀರು ನಿಂತಿತ್ತು. ನೀವು ಅದನ್ನು ಕೂಡ ವಿಜುವಲ್ ನಲ್ಲಿ ಗಮನಿಸಬಹುದು. ಈಗ ಮಳೆ ನಿಂತಿರೋದ್ರಿಂದ, ಸ್ವಲ್ಪ ಮಟ್ಟದ ಮಳೆ ಕಡಿಮೆ ಆಗಿರೋದ್ರಿಂದ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ ಶ್ವೇತಾ. ಈಗ ಸದ್ಯ ಟ್ರಾಫಿಕ್ ಜಾಮ್ ಇದೆ ಅಂತಾನೆ ಹೇಳಬಹುದು. ಹಲವೆಡೆ ಮಳೆ ನಿಂತ ನಂತರ ಟ್ರಾಫಿಕ್ ಜಾಮ್ ಹೆಚ್ಚಾಗಿರುವಂತಹದ್ದು. ಮನೆಗೆ ತೆರಳೋರು ಈಗ ತರಾತುರಿಯಲ್ಲಿ ಮನೆಗೆ ತೆರಳೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಈಗ ಟ್ರಾಫಿಕ್ ಜಾಮ್ ಹೆಚ್ಚಾಗಿರೋದ್ರಿಂದ ಎಲ್ಲರೂ ಕೂಡ ಈಗ ಗಾಡಿಗಳಿರಬಹುದು, ಕಾರುಗಳಿರಬಹುದು, ಎಲ್ಲವೂ ಕೂಡ ರಸ್ತೆಗಿಳಿಯುತ್ತೆ. ಮಳೆಯ ನಂತರ ರಸ್ತೆಗಿಳಿಯೋದ್ರಿಂದ ಈಗ ಟ್ರಾಫಿಕ್ ಜಾಮ್ ಸ್ವಲ್ಪ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು ಶ್ವೇತಾ. ಈ ಟೈಮ್ ಅಂದ್ರೆ ಆಫೀಸ್ ಇಂದ ಮನೆಗೆ ಹೋಗುವಂತಹ ಒಂದು ಟೈಮ್ ಆಗಿರೋದ್ರಿಂದ ಸಹಜ ಟ್ರಾಫಿಕ್ ಜಾಮ್ ಇರುತ್ತೆ. ಆದ್ರೆ ಇವತ್ತು ಮಳೆ ಕೂಡ ಬಂದಿರೋದ್ರಿಂದ ದಿನನಿತ್ಯ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ಇದೆಯಾ ಟ್ರಾಫಿಕ್ ಜಾಮ್? ಹಾಗಾಗಿ ವಾಹನ ಸವಾರರು ಏನಂತ ಹೇಳ್ತಾ ಇದ್ದಾರೆ? ಯಾಕಂದ್ರೆ ತುಂಬಾ ಕಿರಿಕಿರಿ ಆಗತ್ತೆ, ಗಂಟೆಗಟ್ಲೆ ರಸ್ತೆಯಲ್ಲಿ ಕಾದು ನಿಂತಿರ್ತಾರೆ. ಒಂದು ಕಡೆ ಮಳೆ ಬರ್ತಾ ಇರತ್ತೆ, ಎಲ್ಲೂ ಪಕ್ಕದಲ್ಲಿ ಹೋಗಿ ನಿಲ್ಲೋದಕ್ಕೂ ಆಗಲ್ಲ. ಹಾಗಾಗಿ ಜನರ ಒಂದು ರಿಯಾಕ್ಷನ್ ಯಾವ ತರ ಇದೆ? ಹೌದು, ಸಾಮಾನ್ಯವಾಗಿ ನಮ್ಮ ಬೆಂಗಳೂರು ಅಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಏನು ಟ್ರಾಫಿಕ್ ಜಾಮ್ ನಾರ್ಮಲ್ ಆಗಿರುತ್ತೆ. ಆದ್ರೆ ಇವತ್ತು ಮಳೆ ಬಂದಿರೋದ್ರಿಂದ ಇವತ್ತು ಸ್ವಲ್ಪ ಹೆಚ್ಚಾಗಿದೆ ಅಂತ ಹೇಳಬಹುದು. ನಾರ್ಮಲ್ ಆಗಿ ಆಫೀಸ್ ಇರಬಹುದು, ಯಾವುದೇ ಕಂಪನಿಗಳಿರಬಹುದು, ಸಾಫ್ಟ್ವೇರ್ ಕಂಪನಿಗಳಿರಬಹುದು, ಅವು 6 ಗಂಟೆ 7 ಗಂಟೆ ಒಳಗಡೆ ಆಫೀಸ್ ಅನ್ನ ಬಿಡ್ತಾರೆ. ಆಫೀಸ್ ಬಿಟ್ಟ ನಂತರ ಎಲ್ಲರೂ ಕೂಡ ಆದ್ರೆ ತಮ್ಮ ವೆಹಿಕಲ್ಗಳಲ್ಲಿ ಸಂಜೆಯ ನಂತರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಿಂದ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್,
ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಬೆಂಗಳೂರಿನ ಕೆಲವೊಂದು ಭಾಗಗಳಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಅಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಹಾಗಾದ್ರೆ ಫ್ರೀಡಂ ಪಾರ್ಕ್ ಹತ್ರ? ಶ್ವೇತಾ, ಸತತ 1 ಗಂಟೆಗಳಿಂದ ಬೆಂಗಳೂರಿನ ಪೂರ್ವ ಭಾಗ ಮತ್ತು ಉತ್ತರ ಭಾಗದಲ್ಲಿ ಅತ್ಯಧಿಕ ಮಳೆ ಆಗ್ತಾ ಇರುವಂಥದ್ದು. ಅಂದ್ರೆ ವಾತಾವರಣದಲ್ಲಿ ಆಗಿರ್ತಕ್ಕಂಥ ಗಾಳಿಯ ಒತ್ತಡ ಕಡಿಮೆ ಆಗಿರೋದ್ರಿಂದ ಈ ಪರಿಯಾಗಿ ವ್ಯಾಪಕವಾಗಿ ಮಳೆ ಆಗ್ತಾ ಇರುವಂಥದ್ದು. ನಾನೀಗ ಫ್ರೀಡಂ ಪಾರ್ಕ್ನಲ್ಲಿ ಇದ್ದೇನೆ. ಫ್ರೀಡಂ ಪಾರ್ಕ್ನಲ್ಲಿ ಮರ ಉರುಳಿರೋ ಪರಿಣಾಮವಾಗಿ ಒಂದು ಕಾರು ಜೊತೆಗೆ 4 ಬೈಕ್ಗಳು ಜಖಮಾಗಿರ್ತಕ್ಕಂಥದ್ದು. ಅಂದ್ರೆ ಸುಮಾರು ಒಂದು ಅರ್ಧ ಗಂಟೆಗಳ ಹಿಂದೆ ನಡೆದಿರ್ತಕ್ಕಂತಹ ಘಟನೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಕಾರ್ ಮೇಲೆ ಏಕಾಏಕಿ ಬೃಹತ್ ಮರದ ಕೊಂಬೆ ಬಿದ್ದಿರೋದ್ರಿಂದ ಈ ಅನಾಹುತ ಸಂಭವಿಸಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಮಳೆ ಹೆಚ್ಚಾಗಿರೋದ್ರಿಂದ ಕಾರನ್ನು ಇಲ್ಲೇ ಪಾರ್ಕ್ ಮಾಡಿ ಯಾರು ಕೂಡ ಒಳಗಡೆ ಇರಲಿಲ್ಲ. ಅಂದ್ರೆ ಎಲ್ಲರೂ ಕೂಡ ಹೊರಗಡೆ ಇದ್ದಂತ ಪರಿಣಾಮವಾಗಿ ಯಾವುದೇ ರೀತಿಯಾದಂಥ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಇದರ ಜೊತೆಗೆ ಸುಮಾರು 4 ಬೈಕ್ಗಳು ಕೂಡ ಜಖಮಾಗಿರ್ತಕ್ಕಂಥದ್ದು. ಅಂದ್ರೆ ಬೆಂಗಳೂರಿನಲ್ಲಿ ಸ್ವಲ್ಪ ಪ್ರಮಾಣದ ಮಳೆ ಬಂದರೂ ಕೂಡ ಸಣ್ಣ ಪುಟ್ಟ ಅನಾಹುತಗಳು ನಡೀತಾ ಇದೆ. ಆದರೆ ಇವತ್ತು ಸುರಿದಿರ್ತಕ್ಕಂತಹ ಮಳೆ ಏನಿದೆ ಹತ್ತತ್ರ 80ರಿಂದ 85, 90 ಮಿಲಿಮೀಟರ್ಗಳ ವೇಗದಲ್ಲಿ ಸುರಿದಿರ್ತಕ್ಕಂಥದ್ದು. ಜೊತೆಗೆ ಗುಡುಗು ಸಿಡಿಲ ಜೊತೆಗೆ ಗಾಳಿ ಕೂಡ ಇದೆ. ಹಾಗಾಗಿ ಬೆಂಗಳೂರಿನ ಹಲವಾರು ಭಾಗಗಳಲ್ಲಿ ಮರಗಳು ಉರುಳಿರ್ತಕ್ಕಂಥದ್ದು. ನಿಮ್ಮಾನ್ಸು, ರಾಜಾಜಿನಗರ, ಫ್ರೀಡಂ ಪಾರ್ಕು, ಬಸವನಗುಡಿ ಹೀಗೆ ಹಲವಾರು ಕಡೆ ಮರಗಳು ಉರಿದಿರ್ತಕ್ಕಂಥದ್ದು. ಕೆಲವು ಕಡೆ ರೆಂಬೆಗಳು ಉರುಳಿ ಅನಾಹುತವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದು ಫ್ರೀಡಂ ಪಾರ್ಕ್ನ ಚಿತ್ರಣವಾದರೆ ಬೆಂಗಳೂರಿನ ಬಹುತೇಕ ಕಡೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಕೆಲಸ ಮುಗಿಸಿ ಮನೆಗೆ ಹೋಗುವಂಥವ್ರು ಜೊತೆಗೆ ಬೆಂಗಳೂರಿಂದ ಹೊರಗಡೆ ಪ್ಲಾನ್ ಮಾಡ್ಕೊಂಡು ಹೋಗುವಂಥವ್ರಿಗೂ ಕೂಡ ಮಳೆರಾಯನ ಕಾಟ ಅತ್ಯಧಿಕವಾಗಿತ್ತು. ಯಾಕಂದ್ರೆ ಸಾಕಷ್ಟು ಕಡೆ ರಸ್ತೆಗಳಲ್ಲಿ ಏನಿಲ್ಲ ಅಂದ್ರೂ ಅರ್ಧ 1 ಅಡಿ ನೀರು ನಿಂತಿರ್ತಕ್ಕಂಥದ್ದು. ಪ್ರಯಾಣಿಕರು ಸಲೀಸಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಬೈಕ್ ಸವಾರರೆಲ್ಲರೂ ಕೂಡ ಎಲ್ಲಿ ಅಂಡರ್ ಪಾಸ್ಗಳು ಸಿಗುತ್ತೆ, ಫ್ಲೈಓವರ್ಗಳು ಸಿಗುತ್ತೆ ಅಲ್ಲಿ ಆಶ್ರಯವನ್ನ ಪಡೆದುಕೊಳ್ತಾ ಇದ್ರು. ಇದರಿಂದಾಗಿ ಮತ್ತಷ್ಟು ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ಬೆಂಗಳೂರಲ್ಲಿ ಅಂದ್ರೆ ಮಳೆ ಆರಂಭ ಆಗ್ತಾ ಇದ್ದ ಹಾಗೆ ಆಯುಕ್ತರು ಮತ್ತು ಮೇಯರ್ ಕೂಡ ತಕ್ಷಣಕ್ಕೆ ಎಚ್ಚೆತ್ತುಕೊಂಡಿದ್ರು. 8 ವಲಯಗಳಿಗೂ ಕೂಡ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಯಾಕೆಂದ್ರೆ ಮಳೆ ಬರುವಂತ ಮುನ್ಸೂಚನೆಯನ್ನ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದವರು ಬಿಬಿಎಂಪಿಗೆ ಮಾಹಿತಿಯನ್ನ ನೀಡಿರ್ತಾರೆ. ಆ ಮಾಹಿತಿಯ ಆಧಾರದ ಮೇರೆಗೆ ಎಲ್ಲರೂ ಕೂಡ ಎಲ್ಲ ಸಲಕರಣೆಗಳನ್ನ ಹಿಡ್ಕೊಂಡು ರೆಡಿಯಾಗಿರಿ ಅನ್ನುವಂತ ತುರ್ತು ಸಂದೇಶ ಕೂಡ 8 ವಲಯಗಳಿಗೆ ರವಾನೆಯಾಗಿತ್ತು. ಆ ಪರಿಣಾಮವಾಗಿ ಎಲ್ಲೆಲ್ಲಿ ಮರ ಬಿದ್ದಿತ್ತು ತಕ್ಷಣಕ್ಕೆ ಬಿಬಿಎಂಪಿ ಅಲರ್ಟ್ ಆಗುವಂತಹ ಕೆಲಸ ಕೂಡ ಮಾಡಿರೋದ್ರಿಂದ ಅಂದ್ರೆ ಅಂತ ದೊಡ್ಡ ಮಟ್ಟದ ಟ್ರಾಫಿಕ್ ಆಗೋದನ್ನು ಕೂಡ ಒಂದ್ ಕಡೆ ಅವಾಯ್ಡ್ ಮಾಡುವಂತಹ ಕೆಲಸ ಕೂಡ ಆಗಿದೆ. ಇನ್ನು 11ನೇ ತಾರೀಕಿನ ತನಕ ಈ ಪರಿಯಾದಂತಹ ಮಳೆ ಬೀಳುತ್ತೆ ಅನ್ನುವಂತ ಮುನ್ಸೂಚನೆ ಸಿಕ್ಕಿರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಬೆಂಗಳೂರಿಗೆ ಇರಬೇಕು ಅಂತ ಈ ಮೂಲಕ ಸಲಹೆ ಕೂಡ ಕೊಡಬಹುದು. ಶ್ವೇತಾ. ಎಸ್ ಮರುತೇಶ್, ಇದು ಇವತ್ತೊಂದಿನದ ಕತೆ ಅಲ್ಲ, ಇದು ಇನ್ನೂ ಮುಂದಿನ 2 ದಿನಗಳ ಕಾಲ ಮಳೆ ಸುರಿಯೋದ್ರಿಂದ ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನ ತೆಗೆದುಕೊಂಡಿದೆ ಹಾಗಾದ್ರೆ ಬಿಬಿಎಂಪಿ ಅಂತ? ಯಾಕಂದ್ರೆ ಬೆಂಗಳೂರಲ್ಲಿ ಮಳೆ ಸುರಿತು ಅಂದ್ರೆ ಸಾಕು, ಅಲ್ಲಲ್ಲಿ ಮರಗಳು ಬೀಳುತ್ತೆ, ಟ್ರಾಫಿಕ್ ಜಾಮ್ ಕಿರಿಕಿರಿ ಇದ್ದೇ ಇರುತ್ತೆ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗತ್ತೆ. ಹಾಗಾಗಿ ಯಾವ ತರದ ಒಂದು ಎಚ್ಚರಿಕೆಯನ್ನ ತಗೊಂಡಿದೆ? ಯಾವಾಗಲೂ ಮಳೆಗಾಲ ಆರಂಭದಲ್ಲಿ ರಾಜಕಾಲುಗಳನ್ನು ಕ್ಲೀನ್ ಮಾಡೋದು, ಮರ ರೆಂಬೆಗಳನ್ನು ಕತ್ತರಿಸೋದು ಈ ಥರದ ಒಂದು ಕೆಲಸಗಳಲ್ಲಿ ಬಿಬಿಎಂಪಿ ನಿರತವಾಗಿರುತ್ತೆ. ಆದರೆ ಇದು ಅಚಾನಕ್ ಆಗಿ ಸೃಷ್ಟಿಯಾಗಿರ್ತಕ್ಕಂತಹ ಮಳೆ ಅಂದ್ರೆ ಯಾರಿಗೂ ಕೂಡ ಊಹೆಗೂ ನಿಲ್ಲಕ್ಕಿರಲಿಲ್ಲ ಇಷ್ಟು ಸ್ಪೀಡಾಗಿ ಮತ್ತು ಇಷ್ಟು ವೇಗವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಅಂತ ಹೇಳಿ. ಅಂದ್ರೆ ವಾತಾವರಣದಲ್ಲಿ ಮಾಲ್ಡೀವ್ಸ್ನಿಂದ ಹಿಡಿದು ಅರಬ್ಬಿ ಸಮುದ್ರದ ತನಕ ವಾತಾವರಣದ ಗಾಳಿಯ ಒತ್ತಡ ಕಡಿಮೆ ಆಗಿರೋದ್ರಿಂದ ಇದು ಮಳೆ ಆಗ್ತಾ ಇರುವಂತದ್ದು. ಮಳೆ ಯಾವಾಗಲೂ ಬೆಂಗಳೂರಿಗೆ ಒಂದು ಅಲರ್ಟ್ ಏನಂದ್ರೆ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದವರು ಅರ್ಧ ಗಂಟೆ ಮುಂಚಿತವಾಗಿ ಬಿಬಿಎಂಪಿಯ ಎಲ್ಲಾ ವಲಯಗಳಿಗೂ ಮಾಹಿತಿಯನ್ನ ರವಾನೆ ಮಾಡ್ತಾರೆ. ಅಂದ್ರೆ ಮಳೆ ಬಿದ್ದ ಮೇಲೆ ಏನಾದ್ರು ಕ್ರಮ ತಗೊಂಡ್ರೆ ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಳುವಂಥದ್ದು, ಮರಗಳ ಸುತ್ತಮುತ್ತ ಓಡಾಡಬೇಡಿ ಅನ್ನುವಂಥ ಸಲಹೆ ಕೊಡಬಹುದು. ಜೊತೆಗೆ ವಾಹನ ಸವಾರರು ಎಲ್ಲೂ ಕೂಡ ಮರಗಳ ಆಶ್ರಯವನ್ನ ಪಡ್ಕೊಳ್ಬೇಡಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಬಹುದು. ಯಾಕಂದ್ರೆ ಬಿಬಿಎಂಪಿ ಸಾಮಾಜಿಕ ಜಾಲತಾಣಗಳು ಬಹಳ ಆಕ್ಟಿವ್ ಆಗಿರೋದ್ರಿಂದ ತಕ್ಷಣಕ್ಕೆ ಮಳೆ ಬೀಳುತ್ತೆ, ಈ ರೀತಿ ಮುನ್ಸೂಚನೆ ಸಿಕ್ಕಿದೆ, ಬಹಳ ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಬಹುದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಮಳೆ ಬಿದ್ದ ಮೇಲಷ್ಟೇ ತಕ್ಷಣಕ್ಕೆ ಅಲರ್ಟ್ ಆಗಿ ಕೆಲಸ ಮಾಡುವಂತಹ ಕಾರ್ಯಕ್ಕೆ ಬಿಬಿಎಂಪಿ ಮುಂದಾಗಬಹುದು. ಮಳೆ ಬರ್ತಾ ಇದೆ ಅಂತ ಹೇಳಿ ಮಳೆನ ತಡೆಯೋದಕ್ಕಂತೂ ಬಿಬಿಎಂಪಿಯಲ್ಲಿ ಸಾಧ್ಯವಿಲ್ಲ. ಆದ್ರೆ ಆಗಬಹುದಾದಂತಹ ಅನಾಹುತಗಳನ್ನ ತಡೆಯೋದಕ್ಕೆ ಸಾಧ್ಯವಿದೆ. ಆ ಕೆಲಸವನ್ನ ಬಿಬಿಎಂಪಿ ಮಾಡೋದಕ್ಕೆ ಬಹಳ ಸಹಾಯ ಆಗುತ್ತೆ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ನೀಡುವಂತಹ ಸಂದೇಶದಿಂದ. ಆ ಹಿನ್ನೆಲೆಯಲ್ಲಿ ಇನ್ನೂ 2 ದಿನಗಳ ಕಾಲ 24 ಗಂಟೆಗಳ ಕಾಲ ಎಲ್ಲಾ ವಲಯಗಳಲ್ಲೂ ಕೂಡ ಕಾರ್ಮಿಕರು ರೆಡಿ ಇರಬೇಕು. ಜೊತೆಗೆ ಒಂದು ಟೀಮ್ ಶಸ್ತ್ರಸಜ್ಜಿತವಾಗಿರ್ಬೇಕು. ಅಂದ್ರೆ ಸಲಕರಣೆಗಳನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ, ಅದೆಲ್ಲವೂ ಕೂಡ ರೆಡಿ ಇಟ್ಕೊಂಡು ಇರಬೇಕು. ಯಾವ ಕ್ಷಣದಲ್ಲಿ ಮರಗಳು ಬೀಳುತ್ತೆ ತಕ್ಷಣಕ್ಕೆ ಹೋಗಿ ರಿಮೂವ್ ಮಾಡಬೇಕು, ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಬೇಕು, ಮನೆಗಳಿಗೆ ನೀರು ನುಗ್ಗುವಂತಹ ಸನ್ನಿವೇಶಗಳಿದ್ರೆ ಅಲ್ಲಿ ಹೋಗಿ ಕ್ಲಿಯರ್ ಮಾಡಬೇಕು. ಈ ತರದ ಎಲ್ಲಾ ತುರ್ತು ಸಂದೇಶವನ್ನು ಕೂಡ ರವಾನೆ ಮಾಡಿರೋದ್ರಿಂದ ಬಿಬಿಎಂಪಿ ಕೂಡ ಬಹಳ ಎಚ್ಚರಿಕೆಯಿಂದ ಇದೆ. ಯಾಕಂದ್ರೆ ಇನ್ನೂ 2 ದಿನ ಇವತ್ತು ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ರು ಕೂಡ ನಾಳೆ ನಾಡಿದ್ದು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡೋದಕ್ಕೆ ಈಗಾಗಲೇ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಶ್ವೇತಾ.
ಎಸ್, ಥ್ಯಾಂಕ್ ಯು ಮಾರುತೇಶ್. ನಿಮ್ಮೆಲ್ಲ ಡೀಟೇಲ್ಸ್ಗೆ. ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಪರಿಣಾಮ ಅಲ್ಲಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಂಗಳೂರಿನ ಹಲವು ಕಡೆ ಸುರಿತಾ ಇರುವಂತಹ ಮಳೆಗೆ ಸಿಲಿಕಾನ್ ಸಿಟಿಯ ಜನ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾರೆ. 3 ದಿನ ಮಳೆ ಆಗತ್ತೆ ಅನ್ನೋ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಈಗಾಗಲೇ ಕೊಟ್ಟಿದೆ. ಇವತ್ತು ಮೊದಲ ದಿನ. ಇವತ್ತಿನ ಮಳೆಗೆ ಬೆಂಗಳೂರಿನ ಜನ ನಿಜಕ್ಕೂ ಕೂಡ ಹೆದರಿದ್ದಾರೆ. ಇನ್ನು ಬೆಂಗಳೂರು ಹೊರತುಪಡಿಸಿದಂತೆ ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗಗಳಲ್ಲೂ ಕೂಡ ಭಾರೀ ಮಳೆ ಆಗಿದೆ. ವಾಯುಭಾರ ಕುಸಿತವೇ ಮಳೆಗೆ ಕಾರಣ. 3 ದಿನಗಳ ಕಾಲ ಮಳೆ ಸುರಿಯುತ್ತೆ ಅನ್ನೋ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಮಳೆಯ ಆರ್ಭಟಕ್ಕೆ ರಸ್ತೆ ತುಂಬೆಲ್ಲ ನೀರು, ಮರಗಳು ನೆಲಕ್ಕುರುಳಿದೆ. ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಬಿಬಿಎಂಪಿ ಕೂಡ ಸರ್ವ ಸನ್ನದ್ಧವಾಗಿದೆ. ಗುಡುಗು ಸಹಿತ ಸುರಿದಿರುವಂತಹ ಧಾರಾಕಾರ ಮಳೆಗೆ ಜನ ನಿಜಕ್ಕೂ ತತ್ತರಿಸಿ ಹೋಗಿದ್ದಾರೆ. ಕೋಲಾರ, ಬೆಂಗಳೂರು, ಚಾಮರಾಜನಗರ, ಬೀದರ್ ಸೇರಿದಂತೆ ಹಲವು ಕಡೆ ಭಾರೀ ಮಳೆ ಆಗಿದೆ. ಬೇಸಿಗೆಯ ಬಿಸಿಯಿಂದ ತತ್ತರಿಸಿ ಹೋಗಿದ್ದಂತಹ ಜನಕ್ಕೆ ಮಳೆರಾಯ ತಂಪೆರೆದಿದ್ದು ನಿಜ. ಆದರೆ ಬೆಂಗಳೂರಿನ ಮಟ್ಟಿಗೆ ಪರಿಸ್ಥಿತಿ ನಿಜಕ್ಕೂ ಕೂಡ ಹದಗೆಟ್ಟಿದೆ. ಯಾಕಂದ್ರೆ ರಸ್ತೆ ತುಂಬೆಲ್ಲ ನೀರು. ಈ ಸಮಯ ಅಂದ್ರೆ ಆಫೀಸಿಂದ ಮನೆಗೆ ಹೋಗುವಂತಹ ಸಮಯ ಆಗಿರೋದ್ರಿಂದ ಟ್ರಾಫಿಕ್ ಜಾಮ್ ಕಿರಿಕಿರಿಯಿಂದ ಜನ ಬೇಸತ್ತು ಹೋದ್ರು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಿ, ಚಾಮರಾಜನಗರ, ಬೆಂಗಳೂರು, ಕೋಲಾರ ಮಳೆಯ ಆರ್ಭಟ ಯಾವ ರೀತಿ ಇದೆ ಅನ್ನೋ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಇದು ಅಕಾಲಿಕ ಮಳೆ. ಫೆಬ್ರವರಿ ತಿಂಗಳು ಅಂದ್ರೆ ಮಳೆ ಸುರಿಯುವಂತಹ ಸಂದರ್ಭ ಇರೋದೇ ಇಲ್ಲ. ಆದ್ರೆ ಅಕಾಲಿಕ ಮಳೆ ಏನಿದೆ ಇದು ನಿಜಕ್ಕೂ ಕೂಡ ಜನರನ್ನ ಬೆಚ್ಚಿ ಬೀಳಿಸಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಚಾಮರಾಜನಗರ, ಬೆಂಗಳೂರು, ಕೋಲಾರ ಈ 3 ಭಾಗಗಳಲ್ಲೂ ಮಳೆಯ ಆರ್ಭಟ ಹೇಗಿದೆ ಅನ್ನೋದನ್ನ. ಗುಡುಗು ಸಹಿತ ಧಾರಾಕಾರ ಮಳೆ ಸುರಿದಿದೆ. ಮಳೆ ಬಂದಿದ್ದು ನಿಜಕ್ಕೂ ಸಂತಸದ ವಿಚಾರ. ಆದರೂ ಕೂಡ ಮಳೆಯಿಂದ ಆಗಿರುವಂತಹ ಅವಾಂತರ ಜನರಲ್ಲಿ ಬೇಸರ ಮೂಡಿಸಿದೆ. ಮತ್ತೊಂದು ಕಡೆ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಹೂ ಬಿಡುವಂತಹ ಸಮಯ, ಹಣ್ಣು ಕಾಯಿ ಹೂ ಬಿಡುವಂತಹ ಸಮಯ. ಮತ್ತೊಂದು ಕಡೆ ಬೆಳೆದ ಬೆಳೆ ಇನ್ನೇನು ಕೈಗೆ ಬರಬೇಕು ಅನ್ನೋ ಸಮಯದಲ್ಲಿ ಈ ಮಳೆ ರೈತರಿಗೆ ಬೇಡವಾಗಿದ್ದೇ ಆದ್ರೆ ನಿಜಕ್ಕೂ ರೈತರ ಆತಂಕಕ್ಕೆ ಕಾರಣವಾಗುತ್ತೆ. ಅಕಾಲಿಕ ಮಳೆ ಆಗಿರೋದ್ರಿಂದ ರೈತರಲ್ಲಿ ಆತಂಕ ಇದ್ದೇ ಇದೆ. ಚಾಮರಾಜನಗರ, ಬೆಂಗಳೂರು, ಕೋಲಾರದಲ್ಲಿ ಮಳೆಯ ಆರ್ಭಟ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ.